ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ಇವತ್ತು ಶೇಂಗಾ, ಕಡಲೆ, ಕೊಬ್ಬರಿ, ಎಳ್ಳು ಎಲ್ಲ ಹಾಕಿ ಒಂದು ಉಂಡೆ ಮಾಡೋಣಂತೆ. ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಇದು. ಇದನ್ನು ಮಾಡೋದಕ್ಕೆ ಫಸ್ಟಿಗೆ ಶೇಂಗಾನ ಹುರ್ಕೊಳ್ಬೇಕಾಗತ್ತೆ. ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಶೇಂಗಾ ಹಾಕ್ತಾಯಿದ್ದೀನಿ ನಾನು. ಇದು ಚೆನ್ನಾಗಿ ಗರಿ ಗರಿ ಆಗೋವರೆಗೆ ಫ್ರೈ ಮಾಡ್ಕೊಳ್ಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಮಾಡಿದ್ರೆ ಶೇಂಗಾ ಬೀಜ ಗರಿ ಗರಿ ಆಗುತ್ತೆ. ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ. ಶೇಂಗಾ ಬೀಜ ಕೂಡ ಚೆನ್ನಾಗಿ ಗರಿ ಗರಿ ಆಗಿದೆ. ಸ್ಟವ್ನ ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣಂತೆ. ಇವಾಗ ಇದೇ ಪ್ಯಾನಲ್ಲಿ ಬಿಳಿ ಎಳ್ಳನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಇದು ಶೇಂಗಾ ಬೀಜ ಎಷ್ಟು ತೊಗೊಂಡಿದ್ದೀವೋ ಅದಕ್ಕಿಂತ ಅರ್ಧದಷ್ಟು ತೊಗೊಳ್ಬೇಕು. ಮತ್ತು ತುಂಬ ಪಾಲಿಶ್ ಎಲ್ಲ ಮಾಡಿರೋ ಎಳ್ಳಿರುತ್ತಲ್ಲ ಅದು ಬೇಡ. ಮಾಮೂಲಿ ಬಿಳಿ ಎಳ್ಳನ್ನೇ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಇದು ಬಿಳಿ ಎಳ್ಳು ಫ್ರೈ ಮಾಡ್ಕೊಳ್ಬೇಕಾದ್ರೆ ಬೇಗನೆ ಫ್ರೈ ಆಗುತ್ತೆ. ಇದು ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕು. ಚಿಟಪಟ ಅಂತ ಸೌಂಡ್ ಬರುತ್ತೆ, ಆವಾಗ ಆಫ್ ಮಾಡಿಬಿಡ್ಬೇಕು. ಇವಾಗ ನೋಡಿ ಇದು ಕೂಡ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಇವಾಗ ಜಾರ್ ತೊಗೊಂಡು ಎಳ್ಳನ್ನ ತಣ್ಣಗಾದ್ಮೇಲೆ ಹಾಕ್ತಾಯಿದ್ದೀನಿ. ಇದನ್ನು ತರಿಯಾಗಿ ಪೌಡರ್ ಮಾಡ್ಕೊಳ್ಬೇಕು. ಫುಲ್ ಪೌಡರ್ ಆಗಬಾರ್ದು. ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಇದ್ದರೆ ಸಾಕಾಗತ್ತೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಅಥವಾ ಅಗಲವಾದ ಪಾತ್ರೆಯಲ್ಲಿ ಹಾಕ್ಕೊಂಡ್ಬಿಡೋಣಂತೆ. ನೆಕ್ಸ್ಟು ಇದೇ ಜಾರಲ್ಲಿ ಕಡಲೆ ತಗೊಳ್ತಾ ಇದ್ದೀನಿ ನಾನು. ಕಡಲೆ ಶೇಂಗಾ ಬೀಜದಕ್ಕಿಂತ 2 ಪಟ್ಟು ತೊಗೊಳ್ಬೇಕು. ನೋಡಿ ಇದನ್ನು ಹಾಕ್ಕೊಂಡು ಇದನ್ನು ನಯಸ್ಸಾಗೆ ಪೌಡರ್ ಮಾಡ್ಕೊಳ್ಬೇಕು. ತರಿಯಾಗಿ ಇರಬಾರ್ದು, ಇದು ನಯಸ್ಸಾಗಿರಬೇಕು. ನೋಡಿ ಇದನ್ನು ತುಂಬ ತರಿಯಾಗಿ ಬಂದರೆ ಜರಡಿ ಇಟ್ಕೊಬಿಡಿ, ಆವಾಗ ನಯಸ್ಸಾಗಿರೋ ಪೌಡರ್ ಸಿಗುತ್ತೆ. ನೋಡಿ ಚೆನ್ನಾಗಿ ನಯಸ್ಸಾಗಿದೆ. ಇಷ್ಟಾದರೆ ಸಾಕಾಗತ್ತೆ. ಇವಾಗ ಇದೇ ಜಾರಿಗೆ ಒಣ ಕೊಬ್ಬರಿ ತೊಗೊಳ್ತಾ ಇದ್ದೀನಿ. ಇದು 1/4 ಭಾಗದಷ್ಟು ತೊಗೊಂಡ್ರೆ ಸಾಕಾಗತ್ತೆ. ಎಳ್ಳು ತೊಗೊಂಡ್ವಲ್ಲ ಶೇಂಗಾ ಬೀಜದಕ್ಕಿಂತ ಅರ್ಧ ಅಂತ, ಎಳ್ಳಲ್ಲಿ ಅರ್ಧ ಭಾಗ ಕಾಯಿ ತುರಿ ತೊಗೊಂಡ್ರೆ ಸಾಕಾಗತ್ತೆ. ಇವಾಗ ಇದನ್ನು ಕೂಡ ಸ್ವಲ್ಪ ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ತುಂಬ ಪೌಡರ್ ಮಾಡ್ಕೊಳ್ಬಾರ್ದು, ಇದು ಸ್ವಲ್ಪ ಬಾಯಿಗೆ ಸಿಗಬೇಕು. ಇದನ್ನು ಕೂಡ ಇದ್ರ ಜೊತೆಲೇ ಹಾಕ್ಕೊಂಬಿಡೋಣ. ನೆಕ್ಸ್ಟು ಹುರಿದು ಇಟ್ಕೊಂಡಿರೋ ಶೇಂಗಾ ಬೀಜನ ಹಾಕ್ತಾಯಿದ್ದೀನಿ. ಶೇಂಗಾ ಬೀಜ ನೋಡಿ ಕಡಲೆಕ್ಕಿಂತ ಕಮ್ಮಿ. ಕಡಲೆ 2 ಪಟ್ಟು ತೊಗೊಂಡ್ರೆ ಶೇಂಗಾ ಬೀಜ 1 ಪಟ್ಟು. ಈ ಉಂಡೆಯಲ್ಲಿ ಕಡಲೆ ಹಿಟ್ಟನ್ನೇ ಜಾಸ್ತಿ ಹಾಕೋದು, ಅಂದರೆ ಹುರ್ಗಡಲೆ ಹಿಟ್ಟನ್ನೇ. ನೋಡಿ ಇವಾಗ ತರಿಯಾಗಿದೆ. ಇದನ್ನು ಕೂಡ ಇದಕ್ಕೆ ಹಾಕ್ಕೊಂಬಿಡೋಣ. ನೆಕ್ಸ್ಟು ಒಂದು ಪ್ಯಾನ್ ಇಟ್ಕೊಂಡು 2 ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಅಷ್ಟೇ ಬೇಗನೆ ಫ್ರೈ ಆಗೋಗ್ಬಿಡುತ್ತೆ. ಸಿಗಬಾರ್ದು, ಇದು ಸ್ವಲ್ಪ ಬೆಚ್ಚಗಾಗಬೇಕು ಅಷ್ಟೇ. ಪ್ಯಾನ್ನ ಈ ಥರ ಮಾಡಿಕೊಂಡ್ರೆ ಸಾಕು, ಅದು ಗರಿ ಗರಿ ಆಗೋಗ್ಬಿಡುತ್ತೆ. ಇವಾಗ ನೋಡಿ ಚಿಟಪಟ ಅಂತ ಇದೆ. ಇಷ್ಟ ಆದರೆ ಸಾಕು. ಇದನ್ನು ತೆಕ್ಕೊಂಬಿಡೋಣಂತೆ. ಇದ್ರ ಜೊತೆಗೇ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಫ್ಲೇವರ್ಗೆ ಏಲಕ್ಕಿ ಹಾಕ್ತಾಯಿದ್ದೀನಿ. ನಿಮಗೆ ಬೇಡ ಇದು ಫ್ಲೇವರ್ ಇಷ್ಟ ಆಗೋದಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ಆದರೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಎಲ್ಲದನ್ನು ಪೌಡರ್ಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಉಂಡೆ ಕಟ್ಟೋದಕ್ಕಿಂತ ಮುಂಚೆ. ಈ ಪೌಡರ್ನ ಇವಾಗಲೇ ಖಾಲಿ ಮಾಡಿಬಿಡಬೇಕು ಮಾಡ್ತಿದ್ದಂಗೆ ಅಂತ ಏನಿಲ್ಲ. ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ 1 ತಿಂಗಳವರೆಗೂ ಚೆನ್ನಾಗಿ ಇರುತ್ತೆ, ಏನೂ ಆಗೋದಿಲ್ಲ. ಇವಾಗ ಪಾಕ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಪಾತ್ರೆಗೆ ಬೆಲ್ಲನ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಕುಟ್ಕೊಂಡು ಹಾಕ್ಕೊಳ್ಳಿ, ಆವಾಗ ಬೇಗನೆ ಬೆಲ್ಲ ಕರಗುತ್ತೆ. ಇದಕ್ಕೆ 1/4 ಕಪ್ಪಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ತುಂಬ ಹಾಕೋದು ಬೇಡ. ಫ್ಲೇಮು ಮೀಡಿಯಮಲ್ಲೇ ಇರಲಿ, ಹೈ ಫ್ಲೇಮು ಇರೋದು ಬೇಡ. ಬೆಲ್ಲ ಕರಗ್ತಾ ಇದೆ. ಪಾಕ ಮಾಡ್ಕೊಳ್ಬೇಕಾದ್ರೆ ನೀವೆಲ್ಲೂ ಹೋಗಬಾರ್ದು, ಇದ್ರ ಮುಂದೆನೇ ನಿಂತ್ಕೊಂಡು ಮಾಡಬೇಕು. ಆ ಕಡೆ ಈ ಕಡೆ ಹೋಯಿತು ಅಂದರೆ ಪಾಕ ಕೆಟ್ಟೋಗುತ್ತೆ, ಹದ ಕರೆಕ್ಟಾಗಿ ಬರೋದಿಲ್ಲ. ಇವಾಗ ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ಪಾಕ ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಪಾಕ ರೆಡಿ ಆಗ್ತಾ ಇದೆ ಅಂದ್ಬಿಟ್ಟು ನೋಡಿ ಚೆನ್ನಾಗಿ ಕುದೀತಾ ಇದೆ. ಸೈಡಲ್ಲೆಲ್ಲ ನೊರೆ ಬರ್ತಾ ಇದೆ ಅಲ್ವಾ. ಇವಾಗ ನೋಡಿ ಈ ಥರ ಆಗಬೇಕು. ಸ್ವಲ್ಪ ಈ ಥರ ಕೈ ಆಡಿಸ್ತಾನೆ ಇರಬೇಕು. ಬೆಲ್ಲ ಕಾಯಿಸಬೇಕಾದ್ರೆ ಹುಷಾರಿ, ತುಂಬ ಬಿಸಿ ಇರುತ್ತೆ, ಹುಷಾರಾಗಿ ಮಾಡ್ಕೊಳ್ಬೇಕು. ನೋಡಿ ಕುದಿ ಬರ್ತಾ ಇದೆ. ನಾನು ತುಂಬ ಏರು ಪಾಕ ಮಾಡ್ಕೊಳ್ತಾ ಇಲ್ಲ. ನಮ್ಮನೇಲಿ ಉಂಡೆ ಮಾಡೋದಿಲ್ಲ, ಸ್ವಲ್ಪ ಸ್ಮೂತಾಗಿರುತ್ತೆ, ತುಂಬ ಗಟ್ಟಿಗೆ ಬರೋದಿಲ್ಲ. ನಾವು ಮಾಡೋದು ತುಂಬ ರುಚಿಯಾಗಿರುತ್ತೆ, ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಗಟ್ಟಿ ಇರೋದಿಲ್ಲ. ಇವಾಗ ಒಂದು ಪ್ಲೇಟಲ್ಲಿ ನೀರು ತಗೊಂಡು ಈ ಥರ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲದನ್ನು ಒಂದೇ ಕಡೆ ಸೇರಿಕೊಳ್ಬೇಕು ಪಾಕ. ನೋಡಿ ಈ ಥರ ಆದರೆ ಪಾಕ ರೆಡಿ ಆಗಿದೆ ಅಂದ್ಬಿಟ್ಟು ಸ್ಟವ್ನ ಆಫ್ ಮಾಡಿ ಕೆಳಗಡೆ ಇಳಿಸ್ಕೊಂಬಿಡೋಣ. ಇವಾಗ ಪ್ಲೇಟ್ಗೆ ನಾವು ಮಾಡಿ ಇಟ್ಕೊಂಡಿರೋ ಪೌಡರ್ನ ಹಾಕ್ಕೊಂಡು ಒಂದು ಸತಿ ಪಾಕ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಸ್ವಲ್ಪ ಪಾಕ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಒಂದೇ ಸತಿ ಪಾಕ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಹಿಟ್ಟು ಗಟ್ಟಿಯಾಗಿ ಹೋಗ್ಬಿಡುತ್ತೆ, ಉಂಡೆ ಕಟ್ಟೋದಕ್ಕೆ ಸರಿ ಬರೋದಿಲ್ಲ. ನಮಗೆ ಪಾಕ ಜಾಸ್ತಿ ಆಯಿತು ಅಂದರೆ ಸೈಡಲ್ಲಿರೋ ಪೌಡರ್ನ ಹಾಕ್ಕೊಂಡು ಮತ್ತೆ ಕಲಿಸ್ಕೊಳ್ಬೋದು. ಹಾಗಾಗಿ ಸ್ವಲ್ಪ ಪೌಡರ್ನ ಪಕ್ಕದಲ್ಲಿ ಇಟ್ಕೊಂಡಿರಬೇಕು. ಇವಾಗ ನೋಡಿ ಕೈಗೆ ನೀರನ್ನ ಹಚ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೊಳ್ಬೇಕು, ಅಂದರೆ ಕಲಿಸ್ಕೊಳ್ಬೇಕು. ಆವಾಗ ನಮಗೆ ಉಂಡೆ ಕಟ್ಟೋದಕ್ಕೆ ತುಂಬಾ ಈಸಿ ಆಗುತ್ತೆ. ಮತ್ತು ಈ ಉಂಡೆ ಕಟ್ಟಬೇಕಾದ್ರೆ ನಮಗೆ ಕೈ ಸ್ವಲ್ಪನೂ ಅಂಟೋದಿಲ್ಲ, ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಎಲ್ಲ ಕಲಿಸ್ಕೊಂಡಿದ್ದಾಗಿದೆ. ಸ್ವಲ್ಪ ಸ್ವಲ್ಪನೇ ತೊಗೊಂಬಿಟ್ಟು
ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಉಂಡೆನ ಕಟ್ಕೊಳ್ತಾ ಹೋಗಬೇಕು. ನೋಡಿ ಸ್ವಲ್ಪನೂ ಕೈಗೆ ಅಂಟುತ್ತೆ ಇಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಉಂಡೆ ಎಲ್ಲ ಕಟ್ಟಾಗಿದ ತಕ್ಷಣ ಬಾಕ್ಸಿಗೆ ಹಾಕಕ್ಕೆ ಹೋಗಬಾರ್ದು. ಸ್ವಲ್ಪ ಗಾಳಿಗೆ ಹಾಕಿ ಬಿಟ್ಬಿಡಬೇಕು. ಒಂದು ಅರ್ಧ ಗಂಟೆ 1 ಗಂಟೆ ಫುಲ್ ಡ್ರೈ ಆದಮೇಲೆ ಒಣಗಿದ್ಮೇಲೆ ಅದನ್ನು ಬಾಕ್ಸಿಗೆ ಹಾಕಿ ಇಟ್ಕೊಳ್ಳಿ. ಇವಾಗ ನೋಡಿ ಎಲ್ಲ ಉಂಡೆಗಳನ್ನು ಕಟ್ಟಿ ಇಟ್ಕೊಂಡಿದ್ದೀನಿ ನಾನು. ನಿಮಗೆ ಹೇಗೆ ಅನಿಸ್ತು ಈ ಉಂಡೆ ರೆಸಿಪಿ? ತುಂಬ ಸುಲಭ ಇದೆ ಅಲ್ವಾ? ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.